ವೆಲ್ಕಮ್ ಟು ದ ಡಾಕ್ಟರ್ ಆನ್ ಕೂರ್ಗ್ 9 ನ್ಯೂಸ್. ಲಾಸ್ಟ್ ವೀಕ್ ನಾವು ಒಂದು ಬೋನ್ ಸ್ಪೆಷಲಿಸ್ಟ್ ಕರೆದಿದ್ವಿ. ತುಂಬ ಮಾಹಿತಿ ಕೊಟ್ಟರು ನಮಗೆ ಆರ್ಥ್ರೈಟಿಸ್ ಬಗ್ಗೆ, ಟೆನ್ನಿಸ್ ಎಲ್ಬೋ ಬಗ್ಗೆ, ಅದನ್ನ ಹೆಂಗೆ ನಾವು ಟ್ರೀಟ್ ಮಾಡ್ಬೋದು, ವೆರಿ ಯೂನಿಕ್ ಟ್ರೀಟ್ಮೆಂಟ್ಸ್ ಬಗ್ಗೆ ಏನೂ ಮಾತಾಡಿದ್ರು. ಆ್ಯಂಡ್ ಇವತ್ತು ಸೇಮ್ ಡಾಕ್ಟರ್ ಸಿದ್ದಿಕ್ ನಮ್ಮ ಜೊತೆ ಇದ್ದಾರೆ. ವಿಲ್ ಆಸ್ಕ್ ಅಬೌಟ್ ಮೋರ್ ಪ್ರಾಬ್ಲಮ್ಸ್ ಮತ್ತು ಇನ್ನೂ ಮೋರ್ ಉತ್ತರ ತಗೊಳ್ಳೋಣ. ಥ್ಯಾಂಕ್ ಯು ಡಾಕ್ಟರ್ ಫಾರ್ ಕಮಿಂಗ್ ಟು ಅ ಶೋ ಅಗೇನ್. ರಿಯಲಿ ಅಪ್ರಿಷಿಯೇಟ್ ಫಾರ್ ಗಿವಿಂಗ್ ಯೋರ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ. ಡಾಕ್ಟರ್, ಲೆಟ್ಸ್ ಟಾಕ್ ಅಬೌಟ್ ಸ್ಪಾಂಡಲೈಟಿಸಿಸ್. ಓಕೆ, ಈ ಸ್ಪಾಂಡಲೈಟಿಸಿಸ್ ಅಂದರೆ ಏನು? ವಾಟ್ ಆರ್ ದ ಕಾಸ್ ಆಫ್ ಸ್ಪಾಂಡಲೈಟಿಸಿಸ್? ಓಕೆ, ಈಗ ನಮ್ಮ ಕಾಮನ್ಲಿ ಪೇಷಂಟ್ಸ್ ಬಂದಾಗ ನಮ್ಮ ಹತ್ರ ಕತ್ತು ನೋವು, ಬೆನ್ನು, ಕೆಲವೊಬ್ಬರಿಗೆ ಸಿವಿಯರ್ ಇದ್ದಾಗ ಕಾಲು ಎಳ್ತಾ ಅಂತೀವಿ. ಓಕೆ, ರೇಡಿಯೇಟಿಂಗ್ ಪೇನ್ ಅಂತೀವಿ. ಇಟ್ ಈಸ್ ಜಸ್ಟ್ ಲೈಕ್ ಕರೆಂಟ್ ಒಂದು ಕಡೆ ನಾವು ವೈರ್ ಹಾಕಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೆಂಗೆ ಪಾಸ್ ಆಗುತ್ತೋ ಅದೇ ಥರ ಬೆನ್ನಿಂದ ಕಾಲು ಹಿಂಭಾಗವಾಗಿ ಪಾದ ತನಕ ರೇಡಿಯೇಟ್ ಆಗುತ್ತೆ ಪೇನ್. ಸೊ ದಟ್ಸ್ ಎ ಎಲೆಕ್ಟ್ರಿಕ್ ಸೆನ್ಸೇಷನ್ ಥರ. So that's mainly because of, as you told, spondylosis or disc problem, anything. ನಾವು ಎಕ್ಸ್ರೇ ತೆಗೆದು ನೋಡಿಬಿಟ್ಟು ಡಿಸೈಡ್ ಮಾಡ್ತೀವಿ ವಾಟ್ ಈಸ್ ದ ಕಾಸ್ ಅಂತ. ಸೊ ಅದು ತುಂಬಾ ಡೆಬಿಲಿಟೇಟಿಂಗ್ ಕಂಡೀಷನ್. ಸೊ ಏನಾಗುತ್ತೆ, ರಿಯಲಿ ಅನಾಯಿಂಗ್. ಸೊ ಪೇನ್ ಬಗ್ಗಂಗಿಲ್ಲ, ನಡೆಯೋಂಗಿಲ್ಲ, ನಮ್ಮ ರೀಜನಲ್ಲಿ ಫ್ಲಾಟ್ ಏರಿಯಾ ಕಾಣೋದಿಲ್ಲ, ಡೌನಿಗಳೇ ಜಾಸ್ತಿ, ಹತ್ತಕ್ಕಾಗಲ್ಲ, ಇಳಿಕಾಗಲ್ಲ. ಸೊ ಡೆಫಿನೆಟ್ಲಿ ಅನಾಯಿಂಗ್ ಸರ್. ಮೇನ್ಲಿ ಬ್ಯಾಕಲ್ಲಿ ಡಿಸ್ಕ್ ಅಫೆಕ್ಟ್ ಇರುತ್ತೆ, ಮತ್ತು ಅದರ ಅಡ್ಜಸೆಂಟ್ ವರ್ಟೆಬ್ರಾ ಏನಿರುತ್ತೆ ಬೆನ್ನಿನ ಮೂಳೆ ಅಫೆಕ್ಟ್ ಆಗಿರುತ್ತೆ. ಹಾಗಾಗಿಬಿಟ್ಟು ನರ್ವ್ಸ್ ಏನು ಬರುತ್ತಲ್ಲ ಅಲ್ಲಿಂದ, ಆ ನರ್ವ್ಸ್ ಮೇಲೆ ಪ್ರೆಷರ್ ಬಂದಾಗ ಜಸ್ಟ್ ಲೈಕ್ ಅವರ ವೈರ್ಸ್ ಅಲ್ಲ, ಸೊ ಅದು ನರ್ವ್ಸ್ ಆರ್ ಲೈಕ್ ಅವರ್ ವೈರ್ಸ್. ಸೊ ಆ ನೋವು ಮೇಲಿಂದ ಕೆಳಗಡೆ ತನಕ ರೇಡಿಯೇಟ್ ಆಗುತ್ತೆ. So very problematic. Okay. Doctor, ಇವಾಗ spondylitis or slip disc. Let's talk about slip disc. Slip disc ಅಲ್ಲಿ there are a lot of pain complications. What sort of treatments do you suggest? ಸರ್, ನಾರ್ಮಲಿ ಹೆಂಗಿದೆ ಅಂದರೆ ಡಿಸ್ಕ್ ಪ್ರಾಬ್ಲಮಿಗೆ ಇನಿಷಿಯಲಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿತ್ತು, ಅಂದರೆ ವಿತೌಟ್ ಸರ್ಜರಿ. ಮಧ್ಯದಲ್ಲಿ ಒಂದು ಟೈಮ್ ಬಂತು, ಎಲ್ಲದಕ್ಕೂ MRI ಡಿಟೆಕ್ಟ್ ತಕ್ಷಣ ಎಲ್ಲದಕ್ಕೂ ಸರ್ಜರಿಗಳು ಮಾಡೋಕ್ಕತ್ತಿದ್ರು ಸರ್ಜನ್ಸ್. ದೆನ್ ಅವ್ರು ರಿಯಲೈಸ್ ಮಾಡಿದ್ರು ದಿಸ್ ಈಸ್ ನಾಟ್ ನೆಸೆಸರಿ, ಸರ್ಜರೀಸ್ ಆರ್ ನೆಸೆಸರಿ. ನಾವು ಮೋಸ್ಟ್ ಆಫ್ ದ ಸ್ಪೈನಲ್ ಸರ್ಜನ್ಸ್ ಮತ್ತು ನ್ಯೂರೋ ಸರ್ಜನ್ಸ್ ಈ ಸ್ಲಿಪ್ ಡಿಸ್ಕ್ ಇದೆ ಅಂದರೆ ದೇ ವಿಲ್ ಡೂ ಸಮಥಿಂಗ್ ನೋನ್ ಆಸ್ ಅ ನರ್ವ್ ರೂಟ್ ಬ್ಲಾಕ್. ಸೊ ನರ್ವ್ ರೂಟ್ ಇದೆಯಲ್ಲ, ನರ್ವ್ ರೂಟ್ ಸ್ಪೈನಲ್ ಕಾರ್ಡಿಂದ ಬರುತ್ತೆ. ಸೊ ಅದನ್ನು ಅಂಡರ್ ಇಮೇಜ್ ಇಂಟೆನ್ಸಿಫೈಯರ್ ಡೈ ಹಾಕ್ಬಿಟ್ಟು ಐಡೆಂಟಿಫೈ ಮಾಡಿಬಿಟ್ಟು ಪರ್ಟಿಕ್ಯುಲರ್ ಆಗಿ ಆ ನರ್ವ್ನ ಬ್ಲಾಕ್ ಮಾಡ್ತಾರೆ, ನರ್ವ್ ರೂಟ್ ಬ್ಲಾಕ್ ಅಂತೀವಿ. ಸೊ ನೋ ಫಾರ್ ಅ ಸ್ಮಾಲ್ ಆರ್ ಮೀಡಿಯಮ್ ಸೈಜ್ ಡಿಸ್ಕ್ ಪ್ರಾಬ್ಲಮ್ಸ್ ಅನ್ಲೆಸ್ ಇಟ್ ಈಸ್ ಅಸೋಸಿಯೇಟ್ ವಿತ್ ಇದು ಡಿಸ್ಕ್ ವರ್ಟೆಬ್ರಾ ಅನ್ನೋದು ಸ್ಲಿಪ್ ಆಗಿದ್ರೆ ಮಾತ್ರ ಸರ್ಜರಿ. ಅದರ್ವೈಸ್ ಮೋಸ್ಟ್ ಆಫ್ ದ ಸ್ಪೈನಲ್ ಪ್ರಾಬ್ಲಮ್ಸ್ ಮೆಡಿಸಿನ್ಸ್ ಅಲ್ಲಿ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ನರ್ವ್ ರೂಟ್ ಬ್ಲಾಕ್ ಅಂತ ಒಂದು ಸಣ್ಣ ಸೂಜಿನ ಹಾಕ್ಬಿಟ್ಟು ಆ ಪರ್ಟಿಕ್ಯುಲರ್ ನರ್ವ್ನ ಬ್ಲಾಕ್ ಮಾಡಿದ ತಕ್ಷಣ ನಿಮ್ಮ ರೇಡಿಯೇಷನ್ ಏನಾಗುತ್ತೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಆ್ಯಂಡ್ obviously exercises, so core strengthening exercises. Okay, so ಮಾಡ್ತಾರೆ. ಸೊ when you talk about surgery, doctor, so ಅದು ಇವಾಗ vertebrae ಸ್ಲಿಪ್ ಆಗಿದೆ, ತುಂಬ ಸ್ಲಿಪ್ ಆಗಿದೆ, what sort of surgery do they do? ಸೊ ನಾರ್ಮಲಿ they'll ಡಿಕಂಪ್ರೆಷನ್ ಅಂತ ಹೇಳ್ತೀವಿ. ಅಂದರೆ ಈಗ ಮೂಳೆ ಮುಂದೆ ಹೋದಾಗ ಸ್ಪೈನಲ್ ಕಾರ್ಡು ಸ್ಟ್ರೆಚ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏರಿಯನ್ನೆಲ್ಲ ಸ್ವಲ್ಪ ಡಿಕಂಪ್ರೆಸ್ ಮಾಡಿಬಿಟ್ಟು ದೇ ವಿಲ್ ಪುಟ್ ಸಮ್ ಸ್ಕ್ರೂಸ್ ಇನ್ಸೈಡ್ ದ ಅಡ್ಜಸೆಂಟ್ 2-3 ಬೋನ್ಸ್ ಹಾಕ್ಬಿಟ್ಟು ಅದನ್ನ ರಿಡಕ್ಷನ್ ಮಾಡ್ತಾರೆ. ಮುಂದೆ ಹೋಗಿರೋದನ್ನ ಹಿಂದೆ ತಂದುಬಿಟ್ಟು ಪ್ಲಸ್ ರಾಡ್ ಹಾಕ್ಬಿಟ್ಟು ಇಟ್ ವಿಲ್ ಬಿ ಇನ್ ಅಲೈನ್ಮೆಂಟ್. ಓನ್ಲಿ ಇನ್ ಕೇಸಸ್ ಆಫ್ 50%ಗಿಂತ ಜಾಸ್ತಿ 75% ಸ್ಲಿಪ್ ಇದ್ರೆ ಸ್ಪಾಂಡಿಲೋಲಿಸ್ಥೆಸಿಸ್ ಅಂತ ಹೇಳ್ತೀವಿ. ಲಿಸ್ಥೆಸಿಸ್ ಇಸ್ ಲೈಕ್ ಸ್ಲಿಪ್ಪಿಂಗ್. ನಿಮ್ಮ ಡೌನಲ್ಲಿ ಕಾರ್ ನಿಲ್ಲಿಸಿದ್ರೆ ದೇರ್ ಇಸ್ ಎ ವರ್ಟೆಬ್ರಾ ಡೌನ್ ಹಿಂಗೆ ಹೋಗಿದ್ರೆ ಏನಾಗುತ್ತೆ, ಅದು ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಅದನ್ನ ಹಿಂದ್ಗಡೆಯಿಂದ ಸ್ಕ್ರೂಸ್ ಆ್ಯಂಡ್ ರಾಡ್ಸ್ ಹಾಕ್ಬಿಟ್ಟು ಅದನ್ನ ಮಾಡ್ತಾರೆ. Is it safe? Depends on the surgeon and setup. Okay, because spinal is a little sensitive area. Yes, because once you have done something, it is irreparable sometimes. Spinal cord especially. Okay, doctor. Let's talk about our neck region ಅಲ್ಲಿ. ಅಂದರೆ ನೆಕ್ ರೀಜನ್ ಪೇನ್ ಇರುತ್ತೆ, ಆಕ್ಸಿಸ್ ಬೋನ್ ಎಲ್ಲ ಇದೆ. ಸೊ neck rupture ಆಗಲಿ, neck fracture ಆಗಲಿ, what sort of treatments do you give? Because accident and trauma cases many times you have neck problems. So we have to follow something called as ATLS protocols. Okay, it is Advanced Trauma and Life Support antide. Guidelines are there. ಬಂದ ತಕ್ಷಣ we have to put on a Philadelphia collar. So steroids injection IV start ಮಾಡಬೇಕಾಗುತ್ತೆ. We have to check for his mainly blood pressure ಕೆಳಗಡೆ ಬರಬಾರ್ದು, ಫ್ಲೂಯಿಡ್ ಅಲ್ಲಿ ಮೇಂಟೈನ್ ಮಾಡಬೇಕು. Then definitely neck fracturesಗೆ the only treatment you have is a surgery. So you have to refer to a center where surgery is available. So definitely stabilize ಮಾಡಬೇಕು, because on the way you should not lose the patient. ಸೊ ಫ್ಲೂಯಿಡ್ಸ್ ಹಾಕಬೇಕು, ಬೇರೆ ಎಲ್ಲನೂ ಡೋಪಮಿನ್ ಇದೆ, ಡೋಪಮಿನ್ ಹಾಕಿ ಬ್ಲಡ್ ಪ್ರೆಷರ್ ಪಂಪ್ ಮಾಡಬೇಕು. ಸೊ ಇವೆಲ್ಲ ಮಾಡಿ ಸ್ಟೆಬಿಲೈಸ್ ಸೆಂಟರ್ ತಲುಪೋ ತನಕನೂ ಅವರ್ ಮೇನ್ ಫೋಕಸ್ ವಿಲ್ ಬಿ ಇಸ್ ಲೈಫ್. ಆಮೇಲೆ ಬಿಕಾಸ್ ಒನ್ಸ್ ಸರ್ಜರಿ ಇಸ್ ಡನ್ ಹಿಲ್ ಬಿ ಮೇಂಟೈನ್ಡ್. ಓಕೆ, ಲೆಟ್ಸ್ ಟಾಕ್ ಅಬೌಟ್ ಬೋನ್ ಹೆಲ್ತ್. ಓಕೆ, ಒಂದು ಹೆಲ್ತಿ ಬೋನ್ ಮೇಂಟೈನ್ ಮಾಡೋಕ್ಕೆ ವಾಟ್ ಸಾರ್ಟ್ ಆಫ್ ಫುಡ್ ಹ್ಯಾಬಿಟ್ಸ್ ವಿ ಶುಡ್ ಮೇಂಟೈನ್?
ಸೊ ನಾರ್ಮಲಿ ಫುಡ್ ಎಂತ ತೊಗೋಬೇಕಂದ್ರೆ ಕ್ಯಾಲ್ಶಿಯಂ ರಿಚ್ ಫುಡ್ ತೊಗೊಳ್ಲೇಬೇಕು, ಬಿಕಾಸ್ ಬೋನ್ ಇಸ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ, ಮೇನ್ಲಿ ಕ್ಯಾಲ್ಶಿಯಂ. ಓಕೆ, ಸೊ ಅಂಥ ಸಿಚುವೇಷನಲ್ಲಿ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಅಂದರೆ ಈ ಬಾದಾಮಿ, ದ ಬೀಟಲ್ ನಟ್, ಈ ಥರ ಎಲ್ಲ ದರ್ ಸೋ ಮೆನಿ ಫುಡ್ಸ್ ಆರ್ ದರ್. ಇಫ್ ಯು ಗೂಗಲ್ ಇಟ್, ಯು ವಿಲ್ ಗೆಟ್ ಲಾಟ್ ಆಫ್ ಲಿಸ್ಟ್. ಓಕೆ, ಯು ಹ್ಯಾವ್ ಟು ಟ್ರೈ ಟು ಸಿಂಪಲ್. ಅದರ್ವೈಸ್ ಸಮ್ ಪೀಪಲ್ ಸೇ ನಮ್ಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಕೊಟ್ಬಿಡಿ ಅದೇ ಸಾಕು ಅಂತಾರೆ. ಸೊ ವಿ ಪುಟ್ ದ ಒನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಅಲಾಂಗ್ ವಿತ್ ವಿಟಮಿನ್ ಡಿ, ಬಿಕಾಸ್ ವಿಟಮಿನ್ ಡಿ ಇಸ್ ಲೈಕ್ ಎ ಕ್ಯಾರಿಯರ್. ಸೊ ನಾವು ಕ್ಯಾಲ್ಶಿಯಂ ಮಾತ್ರ ತೊಗೊಂಡ್ರೆ ಆಗಲ್ಲ, ಅದು ಕ್ಯಾಲ್ಶಿಯಂ ತೊಗೊಂಡ್ರೆ ಫುಡ್ಡಲ್ಲಿರುತ್ತೆ, ಫುಡ್ಡಿಂದ ಬ್ಲಡ್ಡಿಗೆ ಹೋಗುತ್ತೆ, ಬ್ಲಡ್ಡಿಂದ ಅದು ಬೋನ್ ಹೋಗ್ಬೇಕಂದ್ರೆ ದೇರ್ ಶುಡ್ ಬಿ ಸಮ್ ಕ್ಯಾರಿಯರ್, somebody has to accompany it. So vitamin D tablets will work. So both in duet will work. Okay, let's talk about fractures, doctor. I think day to day ನೀವು ಅದೇ ಜಾಸ್ತಿ ನೋಡ್ತೀರಂತ fractures. ಇವಾಗ fractures ಅಲ್ಲಿ ಯಾವ ಟೈಪ್ fractures ಇದೆ, and ಯಾವ fractures require surgeries and what sort of surgeries do they require? We'll take a small break. Small break ತಗೊಂಡು then we can discuss more about fractures. Fine. Welcome back after the break. You're watching The Doctor on Kurg 9 News with Dr. Siddiqui. Yes, sir. Doctor, fracture, the most common injury you see in your day-to-day life ಅಂತ ಹೇಳ್ಬೋದಲ್ಲ. ಸೊ ಯಾವ ಥರ ಫ್ರ್ಯಾಕ್ಚರ್ಗೆ ಯಾವ ಥರ ಟ್ರೀಟ್ಮೆಂಟ್ಸ್? ಫಾರ್ ಎಕ್ಸಾಂಪಲ್ ಸರ್ಜರಿ ಮಾಡಬೇಕಂದ್ರೆ ಏನು ಥರ ಫ್ರ್ಯಾಕ್ಚರ್ ಆಗಿರಬೇಕು? ಬಿಕಾಸ್ ಯೂಶಲಿ ಏನು ಮಾಡ್ತಾರೆ, ದೇರ್ ಆರ್ ಸರ್ಟನ್ ಫ್ರ್ಯಾಕ್ಚರ್ಸ್ ಐ ಮೈ ಸೆಲ್ಫ್ ಹ್ಯಾವ್ ಸೀನ್, ಸ್ವಲ್ಪ ಇದ್ರೂ ತಗೊಂಡು ಸರ್ಜರಿ ಮಾಡಿಸ್ಬಿಟ್ಟಿದ್ದಾರೆ. ಹೌದಾ? ಓಕೆ. ಸೊ See, the fractures treatment based on the age group, sir. Pediatric age different fracture patterns ಇರ್ತವೆ. There are very special fracture patterns. Adult age ಅಲ್ಲಿ different fractures ಇರ್ತವೆ, old age ಅಲ್ಲಿ different fractures ಇರ್ತವೆ. So pediatric ಅಲ್ಲಿ most of it will manage with conservatively, plaster ಮಾಡ್ತೀವಿ. There are certain indication like thigh bone fracture ಇದೆ, above 3-4 years, then we will put titanium nails. Otherwise most of the ಅಥವಾ ಇಲ್ಲಿ ಹೇಳ್ತೀವಿ ಎಲ್ಬೋ ಫ್ರ್ಯಾಕ್ಚರ್ ಇದೆ, ಅದನ್ನು ಸಮ್ಟೈಮ್ಸ್ ನಾಟ್ ವೆರಿ ಸಿವಿಯರ್ ಇದ್ದರೆ ನಾವು ಪ್ಲಾಸ್ಟರ್ ಮಾಡ್ತೀವಿ, ತುಂಬ ಸಿವಿಯರ್ ಇದ್ದರೆ ವೈರ್ ಹಾಕ್ತೀವಿ, ಸರ್ಜರಿ. ಸೊ ಸರ್ಜರಿ ಆಫ್ ನೆಸೆಸಿಟಿ, ಓಕೆ, ಫ್ರ್ಯಾಕ್ಚರ್ ಆಫ್ ನೆಸೆಸಿಟಿ ಇದೆ ಅಂತ ಹಂಗಂದರೆ ನೀವು ನೆಸೆಸಿಟಿ ಅಂದರೆ ನೀವು ಸರ್ಜರಿ ಮಾಡಲೇಬೇಕು. ಸೊ ಆ ಥರ ಸರ್ಟನ್ ಫ್ರ್ಯಾಕ್ಚರ್ಸ್ ಇದೆ ಪೀಡಿಯಾಟ್ರಿಕ್ ಏಜ್ ಗ್ರೂಪಲ್ಲಿ, ಅದನ್ನ ಮಾಡೇ ಮಾಡ್ತೀವಿ. ಅದರ್ವೈಸ್ ಅದೇ ಹೇಳಿದ್ನಲ್ಲ, ಈ ಸೂಪ್ರಾಕಾಂಡಲರ್, ಕಾಂಡೈಲ್ ಫ್ರ್ಯಾಕ್ಚರ್ಸ್, ದಿಸ್ ಆಲ್ ಫ್ರ್ಯಾಕ್ಚರ್ಸ್ ಆಫ್ ನೆಸೆಸಿಟಿ. ಅದು ಬಿಟ್ಟರೆ ಅಡಲ್ಟ್ಸಲ್ಲಿ ನಾರ್ಮಲಿ ದೇ ಆರ್ ಅರ್ನಿಂಗ್ ಪೀಪಲ್, ಸೊ ನಾರ್ಮಲಿ ದೇ ಪ್ರಿಫರ್ ಫ್ರ್ಯಾಕ್ಚರ್ಸ್, ಬಟ್ ದೇರ್ ಡೆಫಿನೆಟ್ಲಿ ಸರ್ಟನ್ ಗೈಡ್ಲೈನ್ಸ್ ಹ್ಯಾವ್ ಬಿನ್ ಪುಟ್ ಅಪ್. ಸೊ ಯೂಶಲಿ ಇಂಡಿಕೇಶನ್ ಇದೆಯಾ ಇಲ್ವಾ ನೋಡ್ತೀವಿ, ಇಂಡಿಕೇಶನ್ ಇದ್ದರೆ ಡೆಫಿನೆಟ್ಲಿ ವಿಲ್ ಗೋ. ಸಮ್ಟೈಮ್ಸ್ patient will only tell his treatment after Google ಮಾಡ್ಕೊಂಡು ಬಂದಿರ್ತಾರೆ. they'll say we need this treatment sir, you do ಅಂತ ಹೇಳ್ತಾರೆ. So that we have to do. Old age ಅಲ್ಲಿ depends, after 65-70 years again neck fractures ಅಂತೀವಿ, ಅಂದರೆ ಫೀಮರ್ ನೆಕ್ ಫ್ರ್ಯಾಕ್ಚರ್ ತುಂಬ ಕಾಮನ್ ಇದೆ. ಇಂಟರ್ಟ್ರೊಕಾಂಟಿಕ್ ಅಂತೀವಿ, ಟ್ರೊಕಾಂಟಿಕ್ ಅಂತ ಬೋನ್ ಇದೆ ಹಿಪ್ಪಲ್ಲೇ, ಅಲ್ಲಿ ಫ್ರ್ಯಾಕ್ಚರ್ಸ್ ಇದು ಬಹಳ ಕಾಮನ್, ತುಂಬ ಕಾಮನ್ ಫ್ರ್ಯಾಕ್ಚರ್ಸು. ಆ್ಯಂಡ್ ವಿ ಆರ್ ಅಡ್ರೆಸ್ಸಿಂಗ್ ಆಲ್ ದ ಇಶ್ಯೂಸ್. ನೋ as of now, no problem. So in a day how many fractures ಬರುತ್ತೆ ಇವಾಗ? ಇಲ್ಲಿ ಆಸ್ ಎ ಸೆಟಪ್ ಸರ್, ಇಟ್ ವಿಲ್ ಕಮ್ like 5 to 6 fractures. And how severe? Like let's talk about say 5 fractures ಬಂದ್ರೆ 2 are severe or 3 are severe, ಹಿಂಗ್ ಬರುತ್ತೆ? It depends on day to day, sir. Not every day is a Sunday. So Monday will come, Tuesday will come, one day all 4 may be major, one day one is major, one day none of them is major. So it depends. There's nothing like a specific pattern. So we don't have time also to remember yes. type pattern. Okay, doctor, when we talk about orthopedics ಅಂತ ಹೇಳಿದ್ರೆ, orthopedics ಸಬ್ಜೆಕ್ಟ್ ಅಲ್ಲಿ ಏನೇನು ಇನ್ವಾಲ್ವ್ ಆಗುತ್ತೆ?
Orthopedics mainly it is related to bones, joints, okay, and also muscle injuries and ligament injuries. So ನೀವು ನಡೆದಾಡಬೇಕಾದ್ರೆ ಏನೆಲ್ಲ ಸ್ಟ್ರಕ್ಚರ್ ಬೇಕು, ಅದಕ್ಕೆ ಏನೆಲ್ಲ ನೀವು ಕೈ ಮೂವ್ಮೆಂಟ್ ಮಾಡಬೇಕಂದ್ರೆ ಏನೆಲ್ಲ ಸ್ಟ್ರಕ್ಚರ್ಸ್ ಬೇಕು, ಎವ್ರಿಥಿಂಗ್ ಕಮ್ಸ್ ಇಂಟು ಆರ್ಥೋಪೆಡಿಕ್. ದಿಸ್ ಒನ್ ಇವಾಗ IPL ನಡೀತಾ ಇದೆ, ದೇರ್ ಇಸ್ ಅ ವೆರಿ ಕಾಮನ್ ಸ್ಪೋರ್ಟ್ಸ್ ಇಂಜುರಿ, ಎಸ್ಪೆಷಲಿ ಇನ್ ಕ್ರಿಕೆಟ್ ನಾವು ನೋಡ್ತೀವಿ, ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಅಂತ. ವಾಟ್ ಇಸ್ ದಿಸ್ ಹ್ಯಾಮ್ಸ್ಟ್ರಿಂಗ್? ರೀಸೆಂಟ್ಲಿ ಕಮ್ ಅಕ್ರಾಸ್ ಹ್ಯಾಮ್ಸ್ಟ್ರಿಂಗ್. Yes. ಹ್ಯಾಮ್ಸ್ಟ್ರಿಂಗ್ ಅಂದರೆ ಹ್ಯಾಮ್ಸ್ಟ್ರಿಂಗ್ಸ್ ಆರ್ ಲೈಕ್ ದ ಮಸಲ್ಸ್ ಆನ್ ದ ಬ್ಯಾಕ್ ಆಫ್ ಥೈ. ಥೈನ ಬ್ಯಾಕ್ ಸೈಡಲ್ಲಿ ಇರುತ್ತೆ. ಫ್ರಂಟಲ್ಲಿ ಕ್ವಾಡ್ರಿಸೆಪ್ಸ್ ಇರುತ್ತೆ. ಕ್ವಾಡ್ರಿಸೆಪ್ಸ್ ಇಸ್ ಲೈಕ್ ಆಸ್ ಅ ನೇಮ್ ಸೇಸ್ 4 ಹೆಡ್ಸ್ ಇರುತ್ತೆ. ಬ್ಯಾಕಲ್ಲಿ ಹ್ಯಾಮ್ಸ್ಟ್ರಿಂಗ್ಸ್ ಇರುತ್ತೆ. ದೋಸ್ ಆರ್ ಆಲ್ಸೋ 4 ಮಸಲ್ಸ್ ಕೌಂಟರ್ ಮಾಡಲಿಕ್ಕೆ. ದೋಸ್ ಆರ್ ವೆರಿ ಯುನೀಕ್ ಮಸಲ್ಸ್. ದೇ ಒನ್ಸ್ ಏನಂದರೆ ಎಲ್ಲಾದರೂ ಇಂಜುರಿ ಆಯ್ತಂದರೆ ದೇ ವಿಲ್ ಲೂಸ್ ದೇರ್ ಸ್ಟ್ರೆಂತ್, ರನ್ನಿಂಗ್ ಸ್ಟ್ರೆಂತ್, ಆ್ಯಂಡ್ ದೇ ವಿಲ್ ಹ್ಯಾವ್ ಪೇನ್ ಇತ್ತು ಅಂದರೆ ಬೌಲಿಂಗ್ ಮಾಡೋಕ್ಕಾಗಲ್ಲ. ಸೊ ಹಿ ಹ್ಯಾಸ್ ಟು ಟೇಕ್ ಫಿಸಿಯೋಥೆರಪಿ. He has to be comfortable to get best results. Injured, he has to pass the test. So what is the test? I forgot the name. Okay, you have to pass that test. Very difficult. So hamstrings are very serious injuries. So most of them they advise ಮಾಡಿರ್ತಾರೆ ಯಾವ ಥರ ಅವಾಯ್ಡ್ ಮಾಡ್ಕೋಬೇಕು ನೀವು ಅಂತ. For all cricketers, they have got good physios. So all international. But when it comes to surgery ಸುಮಾರು ಜನ ಸರ್ಜರಿ ಆಗಿದೆ. Like non sporting people also have got hamstring injuries and surgery. What sort of surgery ಮಾಡ್ತೀರಾ? ನಾರ್ಮಲಿ ಸರ್ಜರಿ ಅವಾಯ್ಡ್ ಮಾಡ್ತಾರೆ. ಯೂಶ್ವಲಿ ದೇ ಪುಟ್ ಸಮ್ PRP ಹೇಳ್ದಂಗೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾನ ಬೋನ್ ಜಂಕ್ಷನ್ಗೆ ಇಂಜೆಕ್ಟ್ ಮಾಡ್ತಾರೆ. ದಟ್ ವಿಲ್ ಕ್ರಿಯೇಟ್ ಮಸಲ್ ಇನ್ಸೈಡ್. ಓಕೆ, ಅದು ಬಿಟ್ಟರೆ ಸರ್ಜರಿ ಅಂದರೆ ದೇ ಹ್ಯಾವ್ ಟು ಓಪನ್ ಇಟ್ ಅಪ್, ಕ್ಲೀನ್ ಇಟ್ ಅಪ್ ಆ್ಯಂಡ್ ರೀಸ್ಯೂಚರ್. ಬಟ್ ಐ ಹ್ಯಾವ್ ನಾಟ್ ಸೀನ್ ಎನಿ ಆಫ್ ದ hamstring surgeries. Okay. Doctor, when it comes to other taking care of your joints agli, your muscles agli, how important is exercise and what sort of exercise we should do? Definitely exercise play major role. Okay na, exercise andre hengandre you should be usually exercises ಮಾಡಿದ್ರೆ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಮಾಡಬೇಕು. ಇಟ್ ಶುಡ್ ಬಿ ನಾನ್ ಕಾಂಟ್ಯಾಕ್ಟ್ ಸ್ಪೋರ್ಟ್ಸಲ್ಲಿದ್ದರೆ, ಸ್ಪೋರ್ಟ್ಸ್ ಇಸ್ ಆಲ್ಸೋ ಕೈಂಡ್ ಆಫ್ ಎಕ್ಸಸೈಸ್. ಬೆಟರ್ ಯು ಪ್ರಿಫರ್ ನಾನ್ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್. ಕಾಂಟ್ಯಾಕ್ಟ್ ಅಲ್ಲದ್ರೆ ಇಂಜುರೀಸ್ ಜಾಸ್ತಿ ಇದೆ. ಜಸ್ಟ್ ಲೈಕ್ ಯುವರ್ ಫುಟ್ಬಾಲ್ ಆರ್ ದ ಅಮೆರಿಕನ್ ಫುಟ್ಬಾಲ್ ಗವರ್ಮೆಂಟ್ ಎವ್ರಿಬಡಿ. ನಾರ್ಮಲಿ ಎಕ್ಸಸೈಸ್ ಅಂದರೆ ನೀ ಹೆಲ್ತ್ಗೆ ಅಂದರೆ ನೀವು ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಅಂದರೆ ಮಸಲ್ಸ್ನ ಸುಮ್ಮನೆ ಹಾಗೆ ನೇರ ಇಟ್ಬಿಟ್ಟು ಟೈಟ್ ಮಾಡೋದು, ಲೂಸ್ ಮಾಡೋದು ವಿತೌಟ್ ಬೆಂಡಿಂಗ್. ಸೊ ಆಗ ಮಸಲ್ ಸ್ಟ್ರೆಂಥನಿಂಗ್ ಬರುತ್ತೆ. ಸೊ ಅದೇ ರೀತಿಲಿ ಯು ಕ್ಯಾನ್ ಡೂ ಲಾಟ್ ಆಫ್ ಎಕ್ಸಸೈಸಸ್. ಯು ಕ್ಯಾನ್ ಗೆಟ್ ಇಟ್ ಇನ್ ಗೂಗಲ್, lot of exercises. Okay. Yeah. So doctor, let's talk about again like kids, ಮಕ್ಕಳಿಗೆ when there are babies or ಸ್ವಲ್ಪ under adolescence, ತಂದೆ ತಾಯಿಗಳು ಹಾಲು ಕೊಡ್ತಾರೆ, ಆಸ್ ಐ ಸ್ಪೋಕ್ ಇನ್ ದ ಇಂಟ್ರೊಡಕ್ಷನ್ ಲಾಸ್ಟ್ ವೀಕ್. ಮಿಲ್ಕ್ ಫೋರ್ಸ್ ಫೀಡ್ ಮಾಡ್ತಾರೆ, or they have this protein shakes, ಎಲ್ಲ they just keep giving. Does that really help? What helps and what doesn't help? ಯಾವುದು ರಿಯಲಿ ಅಮೃತ ಅಂದರೆ ದ ಮದರ್ಸ್ ಮಿಲ್ಕ್. ಓಕೆ, 6 months ಆಫ್ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್. 6 ತಿಂಗಳ ತನಕ ಇವನ್ ನೀರು ಕೊಡೋಂಗಿಲ್ಲ. ಆಫ್ಟರ್ 6 months ಯು ಕ್ಯಾನ್ ಮಿಕ್ಸ್ ಇಟ್ ಅಪ್ ಆಸ್ ಯು ಸೆಡ್ ಎನಿ ಶೇಕ್ಸ್ ಆ್ಯಂಡ್ ಆಲ್. ಡೆಫಿನೆಟ್ಲಿ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್, ಬಟ್ ಯು ಶುಡ್ ನೋ ವೆನ್ ಟು ಗಿವ್. ಕೆಲವೊಂದು ನೋಡ್ತಿರ್ತೀವಿ ನಾವು, ಫಾದರ್ ಮದರ್ ಎಲ್ಲ ಇರ್ತಾರೆ, ನಾನಿ ವಿಲ್ ಬಿ ಗೋಯಿಂಗ್ ಅಪ್. ಸೊ ಅವ್ರ ಹತ್ರ ಏನಿಲ್ಲ, 1 month ಇಂದಲೇ ದೇ ವಿಲ್ ಸ್ಟಾರ್ಟ್ ಆನ್ ಟಾಪ್ ಫೀಡ್ಸ್. ಓಕೆ, ದಟ್ ಇಸ್ ರಿಯಲಿ ಇಂಜುರಿಯಸ್. ಸೊ ಬೆಟರ್ ಮದರ್ಸ್ ಮಿಲ್ಕ್ 6 months is an absolutely necessary thing. Definitely it will help, sir. Now what about teenagers are like college ಹೋಗೋ ಮಕ್ಕಳು. They have this habit of skipping breakfast and then ಊಟ ಮಾಡಲ್ಲ. It's become a trend, junk food ತಿನ್ನೋದು. How injurious is that to your? ಸೊ ಈಗೆಲ್ಲ ಏನಂದರೆ ಫಾಸ್ಟ್ ಲೈಫ್ ಆ್ಯಂಡ್ ಫಾಸ್ಟ್ ಫುಡ್, ಎವ್ರಿಥಿಂಗ್ ಈಸ್ ಫಾಸ್ಟ್ ನೋ ಡೇಸ್. ಸೊ ಜಂಕ್ ಫುಡ್ ತೊಗೋತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ರಿಯಲಿ ಹಾರ್ಮ್ಫುಲ್. ಬಟ್ ಏನಂದರೆ ನಮ್ಮಲ್ಲಿ ಒಂದು ಇದಿದೆ, ಪ್ರತೀತಿ ಇದೆ, ಏನು ಬ್ರೇಕ್ಫಾಸ್ಟ್ ಮಿಸ್ ಮಾಡಿದ್ರೆ ದಪ್ಪ ಆಗ್ಬಿಡ್ತೀರಾ ನೀವು ಅಂತ. ಮೇ ಬಿ ಟ್ರೂ ಆರ್ ಫಾಲ್ಸ್, ಐ ಡೋಂಟ್ ನೋ. ಸೊ ಈಗ ನೋಡಪ್ಪ, ನೀನು ಬ್ರೇಕ್ಫಾಸ್ಟ್ ಮಿಸ್ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಬಿಕಮ್ ಎ ಬಲೂನ್ ಅಂತ ಹೇಳ್ಬಿಟ್ಟು ಯು ಕ್ಯಾನ್ ಮಿಸ್ಸಿಂಗ್ ಬ್ರೇಕ್ಫಾಸ್ಟ್ ಇಸ್ ಎ problematic thing. Okay, doctor, you have given a lot of information to us. ಒಳ್ಳೆ ಮಾಹಿತಿಗಳು ಕೊಟ್ಟಿದ್ದೀರಾ, and we really appreciate your time ಬಂದು. And for ortho problems you have Dr. Siddiqui, government hospital ಇದ್ದಾರೆ, plus you the clinic ಇದೆ. You can approach him anything, you can take his guidance. And thank you so much, doctor, we appreciate your time. It's really fascinating to meet you. Thank you so much. Appreciate it. Yeah, thank you. For more such programs, keep watching Coog 9 News. Until next time, have a good day and keep watching the doctor.